ವೃಷಭ ರಾಶಿ ಅಥವಾ ಟೋರಸ್ ರಾಶಿಯವರು ಧೈರ್ಯಶಾಲಿಗಳು, ಶ್ರದ್ಧಾವಂತರಾಗಿದ್ದಾರೆ ಮತ್ತು ಇತ್ತೀಚೆಗೆ ತಮ್ಮ ಕಠಿಣ ಶ್ರಮದಿಂದ ಯಶಸ್ಸು ಪಡೆಯಲು ಇಚ್ಛಿಸುವವರಾಗಿರುತ್ತಾರೆ. ಆದರೆ ಇನ್ನಷ್ಟು ಯಶಸ್ಸು ಪಡೆಯಲು ನೀವು ಕೆಲವು ಪ್ರಮುಖ ತತ್ವಗಳನ್ನು ಅರ್ಥಮಾಡಿಕೊಂಡು ಅವುಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿದರೆ ನಿಮ್ಮ ಮುಂದಿನ ದಾರಿ ಬಹುಮಾನಾಸ್ಪದವಾಗಿರುತ್ತದೆ. ಈ 10 ಸೂತ್ರಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಶ್ರದ್ಧೆ, ಕೆಲಸ ಮತ್ತು ಧೈರ್ಯ ಇನ್ನಷ್ಟು ಹೆಚ್ಚುತ್ತವೆ ಹಾಗೂ ನಿಮ್ಮ ವೃತ್ತಿಜೀವನದಲ್ಲಿಯೇ ಮಹತ್ವಪೂರ್ಣ ಯಶಸ್ಸುಗಳನ್ನು ಸಾಧಿಸಬಹುದು. ಈ ಸೂತ್ರಗಳು ನಿಮ್ಮ ಜೀವನದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಹಾಗೂ ಬೆಳವಣಿಗೆಗಳನ್ನು ತರಲಿದೆ. 1. ಧೈರ್ಯ ಮತ್ತು ಶ್ರಮದಲ್ಲಿ ಆಸಕ್ತಿ ಇರಲಿ. ವೃಷಭ ರಾಶಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ, ಆದರೆ ಯಶಸ್ಸನ್ನು ಸಾಧಿಸಲು ಧೈರ್ಯವೂ ಬೇಕಾಗುತ್ತದೆ. ನೀವು ಯಾವಾಗಲೂ ಪ್ರಾಮಾಣಿಕರಾಗಿರಬೇಕು ಮತ್ತು ಯಾವುದೇ ಸಮಸ್ಯೆ ಎದುರಿಸಿದರೂ ನೀವು ಧೈರ್ಯದಿಂದ ಅದನ್ನು ಪರಿಹರಿಸಬೇಕು. ಸಹಜವಾಗಿ, ಶ್ರಮವೇ ನಿಮಗೆ ಸಾರ್ಥಕತೆಯನ್ನು ತರುತ್ತದೆ. ನಿಮ್ಮ ಪ್ರಯತ್ನಗಳನ್ನು 2 ಹಂತಗಳಲ್ಲಿ ಗಮನಿಸಬೇಕು. ಪ್ರಾರಂಭದಲ್ಲಿಯೇ ಕೆಲಸವನ್ನು ಸಿರಿವಂತಿಕೆಯಿಂದ ಪ್ರಾರಂಭಿಸಬೇಕು ಮತ್ತು ಅದನ್ನು ನಿಮ್ಮ ಕೌಶಲ್ಯದ ಮೇಲೆ ತರುವುದನ್ನು ನೀವು ನಿರಂತರವಾಗಿ ಅಭ್ಯಾಸ ಮಾಡಬೇಕು. 2. ನೆಚ್ಚಿನ ಕೆಲಸ ಆಯ್ಕೆ ಮಾಡಿ. ನಿಮ್ಮ ಸ್ವಭಾವ, ಆಸಕ್ತಿಗಳು ಮತ್ತು ಸಾಮರ್ಥ್ಯಗಳ ಕುರಿತು ತಿಳಿದುಕೊಳ್ಳುವುದು ಮಹತ್ವದ ಸಂಗತಿಯಾಗುತ್ತದೆ. ನಿಮ್ಮ ಮನಸ್ಸು ಇಚ್ಛಿಸುವ ಕಾರ್ಯವನ್ನು ಮಾಡಿಕೊಂಡು ಅದಕ್ಕೆ ಹೆಚ್ಚು ಸಮಯ ಮತ್ತು ಶ್ರಮವನ್ನು ನೀಡಿದರೆ ಅದರೊಳಗೆ ನೀವು ನಿಜವಾದ ಯಶಸ್ಸನ್ನು ಕಾಣಲು ಸಾಧ್ಯ. ಅದು ಯಾವ ಕ್ಷೇತ್ರವಾಗಿದೆಯಾದರೂ ಪ್ರೀತಿಯಿಂದ, ಆಸಕ್ತಿಯಿಂದ ಮತ್ತು ನಂಬಿಕೆಯಿಂದ ಮಾಡುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. 3. ಸಮಯ ನಿರ್ವಹಣೆಯ ಮೇಲೂ ಗಮನವಿರಲಿ. ತಾವು ಬದಲಾಗುತ್ತಾ ಹೋಗುವ ಪ್ರಪಂಚದಲ್ಲಿ ಸಮಯವು ಸೀಮಿತವಾದ ಸಂಪನ್ಮೂಲವಾಗಿದೆ. ಸಮಯದ ಅತ್ಯಂತ ಉತ್ತಮ ಬಳಕೆಗೆ ಮುಂಚಿತವಾಗಿ ಯೋಜನೆ ರೂಪಿಸಿ, ಎಲ್ಲಿಯೂ ವ್ಯತ್ಯಯವಿಲ್ಲದೆ ನಿಮ್ಮ ಗುರಿಗಳನ್ನು ಹಂಚಿಕೊಳ್ಳಿ. ದಿನನಿತ್ಯದ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸಲು ಸಮಯ ನಿರ್ವಹಣೆಯ ವಿಧಾನಗಳ ಬಳಕೆ ನಿಮಗೆ ಒಂದು ಉತ್ತಮ ಮಾರ್ಗವಿರುತ್ತದೆ. 4. ಬುದ್ಧಿವಂತಿಕೆಯಿಂದ ಯೋಜನೆ ಮಾಡಿ. ಹಲವಾರು ಕೆಲಸಗಳನ್ನು ಮಾಡುವಾಗ ಯಾವ ಒಂದು ಕಾರ್ಯವನ್ನು ಪ್ರಾಮುಖ್ಯತೆಯ ಜೊತೆಗೆ ಮಾಡಲು ಬೇಕೆಂದು ಸೂಕ್ತ ಯೋಜನೆ ರೂಪಿಸು. ಕೆಲಸಗಳನ್ನು ಹಂತ ಹಂತವಾಗಿ ಅರ್ಥಮಾಡಿಕೊಳ್ಳಿ ಹಾಗೂ ಮುನ್ನಡೆಸಿದವರೆಗೂ ತಪ್ಪುಗಳು ತಪ್ಪಿಸಿಕೊಳ್ಳಲು ಅವಕಾಶವಿರುತ್ತೆ. ಕಾರ್ಯಗಳ ಪ್ರಾಮುಖ್ಯತೆಯನ್ನು ಗುರುತಿಸಿ ಯಾವುದು ಮೊದಲು ಮಾಡಬೇಕು ಎಂದು ನಿರ್ಧರಿಸಿ. 5. ಆಧ್ಯಾತ್ಮಿಕ ಬೆಳವಣಿಗೆ. ಆಧ್ಯಾತ್ಮಿಕತೆಯ ಮೇಲೆ ತೀವ್ರವಾದ ಧ್ಯಾನ ಮತ್ತು ಅಭ್ಯಾಸ ವೃಷಭ ರಾಶಿಯವರನ್ನು ಹೆಚ್ಚು ಶಾಂತ ಮತ್ತು ಸ್ಥಿತಿಗತಿಯನ್ನು ತರಬಹುದು. ನೀವು ಒತ್ತಡವನ್ನು ಮತ್ತು ನಾಯಿತೆಯನ್ನು ದೂರವಿಡಲು ಮನಸ್ಸನ್ನು ತಾಳ್ಮೆಯಿಂದ ಇಟ್ಟುಕೊಳ್ಳಿ. ಆಧ್ಯಾತ್ಮಿಕ ಪ್ರಾರ್ಥನೆ ಮತ್ತು ಧ್ಯಾನವು ನಿಮ್ಮ ದಾರಿ ಸುಲಭ ಮಾಡುತ್ತದೆ ಮತ್ತು ನಿಮಗೆ ಮನಸ್ಸಿನ ಶಾಂತಿ ಮತ್ತು ಧೈರ್ಯವನ್ನು ತರಲು ಸಹಾಯ ಮಾಡುತ್ತದೆ. 6. ಗುರಿಗಳನ್ನು ಸ್ಥಿರವಾಗಿ ಹೊಂದಿರಲಿ. ಯಾವುದೇ ಯಶಸ್ಸು ಸಾಧಿಸಲು ನಿಮಗೆ ಒಂದು ಗುರಿಯ ಅವಶ್ಯಕತೆ ಇದೆ. ಏನನ್ನು ಸಾಧಿಸಬೇಕೆಂದು ನಿಮಗೆ ಸ್ಪಷ್ಟ ಚಿತ್ರಣವಿರಲಿ. ಉದ್ದೇಶ ಹಾಗೂ ಗುರಿಯೊಂದಿಗೆ ನೀವು ಪ್ರೀತಿಯಿಂದ ಕಾರ್ಯವನ್ನು ಮುಂದುವರೆಸಿದರೆ ಅದು ಫಲಿತಾಂಶವನ್ನು ಕಡ್ಡಾಯವಾಗಿ ತರಲಿದೆ. 7. ತಾಳ್ಮೆ ಮತ್ತು ನಿರಂತರ ಪ್ರಯತ್ನ. ಯಶಸ್ಸಿಗೆ ತಕ್ಷಣ ತಲುಪಲು ಸಾಧ್ಯವಿಲ್ಲ. ಸಮಯದ ಜೊತೆಗೆ ಬಲವಾದ ಪ್ರಯತ್ನಗಳನ್ನು ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ನಿರಂತರವಾಗಿ ಮುಂದುವರೆಸಲು ಮನಸ್ಸು ಇಟ್ಟುಕೊಳ್ಳಿ. ಸಮಯ ಕಳೆದಂತೆ ನಿಮ್ಮ ಪ್ರಯತ್ನಗಳು ನಿಜವಾದ ಯಶಸ್ಸಿಗೆ ಮಾರ್ಗದರ್ಶನವಾಗುತ್ತವೆ. 8. ಸ್ವೀಕೃತಿ ಮತ್ತು ವಿವರಗಳು ಗಮನದಲ್ಲಿಡಿ. ಸ್ವೀಕೃತಿ ಮತ್ತು ವಿವರಣೆಯನ್ನು ಒಪ್ಪಿ, ತಮ್ಮ ತಪ್ಪುಗಳನ್ನು ಹೊರಗೊಮ್ಮಲು ನೋಡುವುದು ಮುಖ್ಯವಾಗಿದೆ. ನೀವು ಮಾಡಿದ ತಪ್ಪುಗಳನ್ನು ತಿದ್ದಲು ಮತ್ತು ಮತ್ತೊಮ್ಮೆ ಸಾಧಿಸಲು ನೀವು ಕಲಿಯಿರಿ. ದಯವಿಟ್ಟು ನಿಮ್ಮ ಸ್ವಭಾವವನ್ನು ತೆಗೆಯಿರಿ ಮತ್ತು ಚರ್ಚೆಗೆ ತೆರಳುವ ಪ್ರಕ್ರಿಯೆಯನ್ನು ಅನುಸರಿಸಿ. 9. ಆರೋಗ್ಯ ಉಳಿಸುವಂತೆ ಕೆಲಸ ಮಾಡಿ. ಯಶಸ್ಸು ಆದರೆ ಯಾವ ಸಮಯದಲ್ಲಿ ಬರುತ್ತದೆ ಎಂದು ನೀವು ಯೋಚಿಸಬೇಕು. ದೇಹದ ಆರೋಗ್ಯವು ಮನಸ್ಸು ಶಾಂತಿಯೊಂದಿಗೆ ನಡೆಯುವ ಬದ್ಧತೆಯ ಪ್ರಮುಖ ಭಾಗವಾಗಿದೆ. ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ನಿರಂತರ ನವೀನ ಶಕ್ತಿ ಪಡೆಯಿರಿ. 10. ಉತ್ಸಾಹವನ್ನು ಹಂಚಿಕೊಳ್ಳಿ. ನಮ್ಮ ಜೊತೆಗೆ ಇದ್ದವರು ಅಥವಾ ನಮಗೆ ಸಹಾಯ ಮಾಡಿದವರು ಇದ್ದಾಗ ಅವರನ್ನು ಪ್ರೋತ್ಸಾಹಿಸುವುದು ಬಹುಮುಖ್ಯವಾಗಿದೆ. ಇದು ನಿಮ್ಮ ಯಶಸ್ಸು ಅನೇಕ ರೀತಿಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಬಲವನ್ನು ಪಡೆಯುತ್ತದೆ. ನೀವು ವೃಷಭ ರಾಶಿಯವರಾಗಿದ್ದರೂ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಾಗಲು ಮತ್ತು ಯಶಸ್ಸನ್ನು ಸಾಧಿಸಲು ಈ 10 ಸೂತ್ರಗಳನ್ನು ಪಾಲಿಸಿ. ಧೈರ್ಯ, ಶ್ರಮ, ಸಂಯಮ ಮತ್ತು ಏಕಾಗ್ರತೆ ಇವುಗಳನ್ನು ಪಾಲಿಸಿದರೆ ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಮುಂದೆ ಹೋಗಿ ಯಾವುದೇ ಸಂಕಟವನ್ನು ಎದುರಿಸುವಾಗ ನಮ್ಮಲ್ಲಿ ಇರುವ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ಮರೆಯದಿರಿ. ಧೈರ್ಯದಿಂದ ಹಾರಾಡಿ ನಿಮ್ಮ ಯಶಸ್ಸನ್ನು ಕಂಡುಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ನೋಡಿ ನಿಮ್ಮ ಸಾಧನೆಯ ದಾರಿಯನ್ನು ಕಂಡುಕೊಳ್ಳಿ. ಹೊಸ ವಿಚಾರಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್